ನಮಸ್ಕಾರ ಸ್ನೇಹಿತರೆ, ನಮ್ಮ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ವಿಜಯದಶಮಿ ವಿಶೇಷವಾಗಿ ಒಂದು ವಿಶೇಷವಾಗಿರುವಂಥ ಪಾಯಸದ ರೆಸಿಪಿ ನೋಡೋಣ. ಅದೇ ಎಲ್ಲ ಪಾಯಸಗಳು ತಯಾರಿಸಿ ಬೇಜಾರಾಗಿದ್ದರೆ ಈ ರೀತಿ ಡ್ರೈ ಫ್ರೂಟ್ಸ್ ಎಲ್ಲವನ್ನು ಹಾಕಿ ಪಾಯಸ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತಯಾರಿಸೋದು ಸಹ ತುಂಬಾ ಸುಲಭ. ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ಮಾತ್ರ ಸೆಲೆಕ್ಟ್ ಮಾಡೋದು ಮರಿಬೇಡಿ. ಡ್ರೈ ಫ್ರೂಟ್ ಪಾಯಸ ತಯಾರಿಸೋದು ಹೇಗೆ, ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ಈ ಪಾಯಸ ತಯಾರಿಸೋದಕ್ಕೆ ಮೊದಲು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ನೆನೆಸ್ಕೋಬೇಕು. ಮೊದಲನೇದಾಗಿ 10ರಿಂದ 12 ಬಾದಾಮಿನ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಕುದೀತಾ ಇರೋವಂಥ ಬಿಸಿನೀರನ್ನು ಹಾಕಿ ನೆನೆಸಿ ಸಿಪ್ಪೆ ತೆಗೆದಿಟ್ಕೊಳ್ಳೋಣ. 5 ಒಣ ಖರ್ಜೂರನ ಬೀಜ ತೆಗೆದು ಚೂರು ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡು ಇದನ್ನು ಒಂದು 3-4 ಸಲ ಚೆನ್ನಾಗಿ ತೊಳೆದಿರೋ ನೀರನ್ನು ಪೂರ್ತಿಯಾಗಿ ಚೆಲ್ಲಿದ ಮೇಲೆ ಇದಕ್ಕೂ ಸಹ ಬಿಸಿನೀರನ್ನು ಹಾಕ್ಕೊಂಡು ಇದನ್ನು 1 ಗಂಟೆ ನೆನೆಸ್ಕೊಳ್ಳೋಣ. ರುಬ್ಬೋದಕ್ಕಿಂತ 10 ನಿಮಿಷ ಮುಂಚೆ ಒಂದು ಬೇರೆ ಬೌಲ್ಗೆ 12ರಿಂದ 15 ಪಿಸ್ತಾ ಹಾಕ್ಕೊಂಡು ಇದಕ್ಕೂ ನೀರು ಹಾಕಿ ನೆನೆಸ್ಕೊಳ್ಳೋಣ. ಒಂದು ಬೇರೆ ಬೌಲ್ಗೆ ಒಂದು ದೊಡ್ಡ ಚಮಚ ಗಸಗಸೆ, 8ರಿಂದ 10 ಗೋಡಂಬಿ ಹಾಕ್ಕೊಂಡು ಇದಕ್ಕೂ ನೀರು ಹಾಕ್ಕೊಂಡು ಇದನ್ನು ಸಹ ನೆನೆಸ್ಕೊಳ್ಳೋಣ. ಗೋಡಂಬಿ, ಗಸಗಸೆ ಮತ್ತು ಪಿಸ್ತಾಗೆ ಬಿಸಿನೀರು ಹಾಕೋ ಅಗತ್ಯ ಇಲ್ಲ, ರೂಮ್ ಟೆಂಪ್ರೇಚರ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದ್ಸಲ ಇದೆಲ್ಲ ಪದಾರ್ಥಗಳು ಚೆನ್ನಾಗಿ ನೆಂದ ಮೇಲೆ ಒಂದೊಂದಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮೊದಲು ನೆನೆಸಿರುವಂಥ ಗಸಗಸೆ, ಗೋಡಂಬಿ ಹಾಕ್ಕೊಂಡಿದ್ದೀನಿ. ಹಾಗೆ ನೆನೆಸಿ ಸಿಪ್ಪೆ ತೆಗೆದಿರುವಂಥ ಬಾದಾಮಿ ಹಾಕ್ಕೊಂಡು ಪಿಸ್ತಾನೂ ಸಹ ಹಾಕ್ಕೊಳ್ಳೋಣ. ಹಾಗೆಯೇ ಒಣ ಖರ್ಜೂರನೂ ಸಹ ಹಾಕ್ಕೊಳ್ಳೋಣ. ನೆನೆಸಿರುವಂಥ ನೀರನ್ನು ಹಾಕೋದು ಬೇಡ, ನೆನೆಸಿರುವಂಥ ನೀರನ್ನು ಚೆಲ್ಬಿಟ್ಟು ಹಾಕ್ಕೊಳ್ಳೋಣ. ಕೊನೆಯದಾಗಿ 2 ಚಿಕ್ಕ ಚಮಚ ಅಷ್ಟು ಒಣ ದ್ರಾಕ್ಷಿನ ಚೆನ್ನಾಗಿ 1-2 ಸಲ ತೊಳೆದು ಸೇರಿಸ್ಕೊಳ್ಳೋಣ. ಇದೆಲ್ಲವನ್ನು ಹಾಕ್ಕೊಂಡ್ಮೇಲೆ ಎಷ್ಟು ಅಗತ್ಯ ಇದೆಯೋ ಅದ್ರ ಪ್ರಕಾರವಾಗಿ ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಳ್ಳೋಣ. ಈಗ ಒಂದು ಬಾಣಲೆಗೆ 1/2 ಲೀಟ್ರಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ನಾನು ಒಂದು ಸಲ ಕಾಸಿರುವಂಥ ಹಾಲು ತೊಗೊಂಡಿದ್ದೀನಿ, ಹಸಿ ಹಾಲು ಯಾವುದೇ ಕಾರಣಕ್ಕೂ ತೊಗೋಬೇಡಿ. ಇದಕ್ಕೆ ಒಂದು ಬೌಲಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸಕ್ಕರೆನ ಇಲ್ಲಿ ಮೆಜರ್ಮೆಂಟ್ ಕಪ್ಪಲ್ಲಿ 1/2 ಕಪ್ವರೆಗೂ ಹಾಕ್ಕೊಂಡಿರ್ತೀನಿ. ಇಷ್ಟು ಹಾಕ್ಕೊಂಡಿರೋಣ, ಅಗತ್ಯ ಇದ್ದರೆ ಮತ್ತೆ ಆಮೇಲಿಂದ ಹಾಕ್ಕೋಬೋದು. ನಾನಿಲ್ಲಿ ಹಾಲಿಗೆ ಸಕ್ಕರೆ ಹಾಕಿದ್ಮೇಲೆ ಈ ರೀತಿ ಮಧ್ಯೆ ಕಲಕ್ತಾ ಸಕ್ಕರೆನ ಚೆನ್ನಾಗಿ ಕರಗಿಸ್ಕೊಂಡಿದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗಬೇಕು, ಹಾಗೆಯೇ ಹಾಲು ಒಂದು ಕುದಿ ಬರಬೇಕು. ಮಧ್ಯೆ ಕಲ್ಕದ್ ಮಾತ್ರ ಮರಿಬೇಡಿ, ಈ ರೀತಿ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಕೆನೆ ಕಟ್ಬಿಡುತ್ತೆ, ಇಲ್ಲಾಂದರೆ ಹಾಲು ಉಕ್ಕಿ ಸುರಿಯೋ ಚಾನ್ಸಸ್ಸು ಇರುತ್ತೆ. ಹಾಲು ಒಂದು ಕುದಿ ಬರೋಕ್ಕೆ ಶುರು ಆದಮೇಲೆ ನಾವೇನು ಡ್ರೈ ಫ್ರೂಟ್ಸಿಂದೆಲ್ಲವನ್ನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ರುಬ್ಬಿರೋದ್ರಿಂದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ರುಬ್ಬಿರೋವಂಥ ಪೇಸ್ಟನ್ನೆಲ್ಲ ಹಾಲು ಜೊತೆ ಚೆನ್ನಾಗಿ ಹೊಂದಿಸ್ಕೊಂಡು ಇದೇ ರೀತಿಯೇ ಮಿಕ್ಸ್ ಮಾಡ್ತಾ ಲೋ ಮೀಡಿಯಮ್ ಫ್ಲೇಮಲ್ಲಿ 1-2 ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಎಲ್ಲವನ್ನು ನಾವು ರುಬ್ಬಿ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಅದರಿಂದ ಕೈ ಬಿಡದೇನೆ 1-2 ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದನ್ನು ಈ ಕಡೆ ಒಂದು ಬೇರೆ ಬೌಲ್ಗೆ 1/2 ಕಪ್ಪು ಹಾಲು ತೊಗೊಂಡಿದ್ದೀನಿ ನಾನು. ಹಾಲಿಗೆ 2 ದೊಡ್ಡ ಚಮಚ ರೆಡಿಮೇಡ್ ಬಾದಾಮ್ ಮಿಕ್ಸ್ ಹಾಕ್ಕೊಳ್ಳೋಣ. ಹಾಗೆಯೇ 2 ದೊಡ್ಡ ಚಮಚ ವೆನಿಲಾ ಫ್ಲೇವರ್ದು ಕಸ್ಟರ್ಡ್ ಪೌಡರ್ ಹಾಕ್ಕೊಳ್ಳೋಣ. ಈ ಪಾಯಸಕ್ಕೆ ಈ ಕಸ್ಟರ್ಡ್ ಪೌಡರ್ ಹಾಕೊಳ್ಳೋದು ತುಂಬ ಮುಖ್ಯ, ಇದರಿಂದನೇ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ, ಒಂದೊಳ್ಳೆ ಫ್ಲೇವರ್ ಬರುತ್ತೆ. ಕಸ್ಟರ್ಡ್ ಪೌಡರು ಮತ್ತು ಬಾದಾಮ್ ಮಿಕ್ಸನ್ನು ಹಾಕ್ಕೊಂಡ್ಮೇಲೆ ಹಾಲು ಜೊತೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಬೇಗ ಗಂಟಾಗಿ ಹೋಗುತ್ತೆ, ಅದರಿಂದ ಸ್ವಲ್ಪನೂ ಗಂಟಾಗ್ತಾ ಇರೋ ರೀತಿ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗಲೂ ಅಷ್ಟೇ ನಾನು ಹಸಿ ಹಾಲು ತೊಗೊಂಡಿಲ್ಲ, 1/2 ಕಪ್ಪು ಕಾಸಿ ಆರಿಸಿರೋಂಥ ಹಾಲನ್ನೇ ತೊಗೊಂಡಿರೋದು. ಇದೆಲ್ಲವನ್ನು ಕಲಿಸಿದ್ಮೇಲೆ ಸೈಡಲ್ಲಿ ಇಟ್ಕೊಳ್ಳೋಣ. ಈ ಟೈಮಲ್ಲಿ ನೋಡಿ ಪಾಯಸನೂ ಚೆನ್ನಾಗಿ ಕುದ್ದಿದೆ. 1-2 ನಿಮಿಷ ಈ ರೀತಿಯೇ ಕಲಕ್ತಾ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಪೇಸ್ಟ್ ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಇದಕ್ಕೆ ನಾವೇನು ಕಲಸಿಟ್ಕೊಂಡಿದ್ವಲ್ಲ ಹಾಲು ಮತ್ತು ಕಸ್ಟರ್ಡ್ ಪೌಡರ್ ಎಲ್ಲವೂ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದನ್ನು ಕಲಿಸ್ತಾ ಇದ್ದಂಗೆ ನಿಮಗೆ ಗೊತ್ತಾಗುತ್ತೆ, ಪಾಯಸದ ಕಲರು ಚೇಂಜ್ ಆಗುತ್ತೆ ಮತ್ತು ಘಮನೇ ಚೇಂಜ್ ಆಗುತ್ತೆ. ಕಸ್ಟರ್ಡ್ ಪೌಡರ್ ಕಲಸಿರುವಂಥ ಹಾಲು ಹಾಕಿದ್ಮೇಲೂ ಅಷ್ಟೇ 1-2 ನಿಮಿಷ ಕೈ ಬಿಡದೇನೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಕಲಿಸ್ತಾ ಇದು ಕುದಿಯೋಕ್ಕೆ ಶುರು ಆಗುತ್ತೆ. ಕುದೀತಾ ಸ್ವಲ್ಪ ಗಟ್ಟಿ ಆಗುತ್ತೆ. ಆ ಹದ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮಧ್ಯೆ ಕಲಕ್ತಾ ಇರಬೇಕು. ನೋಡಿ, 1-2 ನಿಮಿಷ ಕಲಿಸ್ಕೊಂಡ್ರೆ ಈ ರೀತಿ ಗಟ್ಟಿಯಾಗಿರುತ್ತೆ. ಈಗ ಇದು ತುಂಬ ಗಟ್ಟಿಯಾಗಿರುತ್ತೆ, ಕಸ್ಟರ್ಡ್ ಪೌಡರ್ ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಅದರಿಂದಾಗಿ ನಿಮಗೆ ಪಾಯಸ ಯಾವ ಕ್ವಾಂಟಿಟಿಗೆ ಬೇಕೋ ಅಥವಾ ಯಾವ ಥಿಕ್ನೆಸ್ಸಲ್ಲಿ ಬೇಕೋ ಅದರ ಪ್ರಕಾರವಾಗಿ ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು 1/2 ಕಪ್ಪಷ್ಟು ನೀರು ಹಾಕಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 3-4 ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳೋಣ. ನೀರು ಮತ್ತು ಏಲಕ್ಕಿ ಪುಡಿ ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮಧ್ಯೆ ಈ ರೀತಿಯೇ ಕಲಿಸ್ತಾ ಮತ್ತೆ 1-2 ನಿಮಿಷ ಕೊನೆಯದಾಗಿ ಕುದಿಸ್ಕೊಳ್ಳೋಣ. ಈ ಟೈಮಲ್ಲಿ ಪಾಯಸನ ಒಂಚೂರು ಟೇಸ್ಟ್ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಸಕ್ಕರೆ ಅಗತ್ಯ ಇದೆ ಅಂತ ಅನಿಸಿದ್ರೆ ಸಕ್ಕರೆನೂ ಸಹ
ಸೇರಿಸ್ಕೋಬೋದು. ಅಥವಾ ನಿಮಗೆ ತುಂಬ ಗಟ್ಟಿ ಅಂತ ಅನ್ನಿಸ್ತಾ ಇದ್ದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಹದ ಮಾಡ್ಕೋಬೋದು. ಸಕ್ಕರೆ ಮಾತ್ರ ಇದಕ್ಕೆ ನೋಡಿಕೊಂಡು ಸೇರಿಸ್ಕೋಬೇಕು. ಯಾಕಂದರೆ ನಾವು ಮೊದಲು ಸಕ್ಕರೆ ಹಾಕಿರ್ತೀವಿ, ಖರ್ಜೂರ ಹಾಕಿರ್ತೀವಿ, ಖರ್ಜೂರದಲ್ಲೂ ಸ್ವೀಟ್ನೆಸ್ ಇರುತ್ತೆ. ಹಾಗೆಯೇ ರೆಡಿಮೇಡ್ ಬಾದಾಮ್ ಮಿಕ್ಸಲ್ಲೂ ಸಹ ಸಕ್ಕರೆ ಇರುತ್ತೆ. ಅದರಿಂದಾಗಿ ಮೊದಲು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಆಮೇಲೆ ಅಗತ್ಯ ಇದೆ ಅಂತ ಅನಿಸಿದ್ರೆ ಕೊನೆಯಲ್ಲಿ ಸಕ್ಕರೆ ಸೇರಿಸ್ಕೊಳ್ಳಿ. ಕೊನೆಯದಾಗಿ ಒಂದು 2 ನಿಮಿಷ ಮತ್ತೆ ಕುದಿಸ್ಕೊಂಡ್ರೆ ಈ ರೀತಿ ರುಚಿ ರುಚಿಯಾಗಿರೋಂಥ ಘಮ ಅನ್ನೋ ಡ್ರೈ ಫ್ರೂಟ್ ಪಾಯಸ ತಯಾರಾಗಿರುತ್ತೆ. ಇದು ತುಂಬ ಸ್ಪೆಷಲ್ ಟೇಸ್ಟ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ನಿಮ್ಗೆ ಅದೇನೇ ಗಸಗಸೆ ಪಾಯಸ, ಶಾವಿಗೆ ಪಾಯಸ, ಸಬ್ಬಕ್ಕಿ ಪಾಯಸ ಇದೆಲ್ಲವನ್ನು ತಯಾರಿಸಿ ಬೋರ್ ಆಗಿದ್ರೆ ಈ ರೀತಿ ಡ್ರೈ ಫ್ರೂಟ್ ಎಲ್ಲವನ್ನು ಹಾಕಿ ಪಾಯಸ ತಯಾರಿಸ್ಕೊಳ್ಳಿ. ನಾನು ಈಗಾಗಲೇ ಸಾಕಷ್ಟು ಬಗೆಯ ಪಾಯಸಗಳ ರೆಸಿಪಿನ ತೋರಿಸಿದ್ದೀನಿ, ಸಾಕಷ್ಟು ಬಗೆಯ ಹೋಳಿಗೆ ರೆಸಿಪಿಗಳು, ಸಾಕಷ್ಟು ಬಗೆಯ ಸ್ವೀಟ್ ರೆಸಿಪಿಗಳನ್ನ ತೋರಿಸಿದ್ದೀನಿ. ಆ ರೆಸಿಪಿಗಳ ಪ್ಲೇಲಿಸ್ಟು ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ. ಯಾವುದು ನಿಮಗೆ ಹೇಗೆ ಅನ್ನಿಸ್ತು, ಯಾವುದು ಇಷ್ಟ ಆಯಿತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.